ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಂಗಾ, ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಇವತ್ತೇನು ಉಪವಾಸ ಇರೋದು ತಪ್ಪು. ಇವತ್ತು ನನ್ನ ಮಕ್ಕಳಿಗೆ ತಿನ್ನೋದಕ್ಕೆ ಸಿಕ್ತು. ಕಡ್ಲೆಕಾಳಿಂದ ನನ್ ಮಡ್ಲು ತುಂಬಿಸಿದ್ರಲ್ಲ. ಏನ್ ಹೇಳ್ತಾ ಇದ್ಯಾ? ನನ್ ದುರಾದೃಷ್ಟ. ಏನ್ ಹೇಳು ಅಂತೀರಾ? ಅವ್ರಿಗೆ ಕೆಲ್ಸ ಸಿಕ್ತು, ಆದ್ರೆ ಕೆಲ್ಸಕ್ ಹೋದ್ ಜಾಗದಲ್ಲಿ ಯಾರೋ ಅವ್ರನ್ನ ಗಾಯಗೊಳಿಸಿದ್ದಾರೆ. ಈಗ ಕೆಲ್ಸ ಇಲ್ಲ, ಕೈಯಲ್ಲಿ ದುಡ್ಡಿಲ್ಲ, ತಿನ್ನೋದಕ್ಕೆ ಊಟ ಇಲ್ಲ, ಉಪವಾಸ ಇದ್ದೀವಿ. ತೀವ್ರವಾಗಿ ಗಾಯ ಆಗಿದೆ, ತುಂಬಾ ರಕ್ತ ಹೋಗಿದೆ. ಆರೋಗ್ಯ ಸುಧಾರಿಸ್ಕೊಂಡ್ರೇನೆ ಅವರು ಕೆಲ್ಸಕ್ಕೆ ಹೋಗೋಕ್ಕಾಗೋದು. ನೋಡು, ಇದನ್ನ ತಗೋ. ಈ ಕೆಲ್ಸಕ್ಕೆ ನಾವು ಮೂವರು ಹೋಗಿದ್ವಿ. ಇದು ನಿನ್ ಪಾಲು. ಬೇಡ ಶಿವಪ್ಪ, ನನ್ ಮಾತು ಕೇಳಿ. ನನಗ್ ಬೇಡ. ನಾನು ನನ್ ಕೆಲ್ಸ ಪೂರ್ತಿ ಮಾಡಿಲ್ಲ. ನನಗ್ ಬೇಡ. ಕೆಲ್ಸ ಕಮ್ಮಿ ಮಾಡಿದ್ರು ನೀನ್ ಮಾಡಿದ್ದೆ ಅಲ್ವಾ? ಬೇಡ ಶಿವಪ್ಪ. ನೀನು ಅಮಾಯಕ. ನಿನಗೆ ಯಾರೋ ಬೇಕು ಅಂತಾನೆ ಕಲ್ಲಿಂದ ಹೊಡೆದ್ರು. ಇದ್ರಲ್ಲಿ ನಿಂದೇನ್ ತಪ್ಪಿದೆ? ನೋಡು, ಇವಾಗ ನಿನಗೆ ದುಡ್ಡಿನ ಅವಶ್ಯಕತೆ ಇದೆ. ನೀನ್ ಪೂರ್ತಿಯಾಗಿ ಚೇತರಿಸ್ಕೊಳ್ಳೋವರೆಗೂ ಮತ್ತೆ ನೀನು ಯಾವ ಕೆಲ್ಸಕ್ಕೂ ಹೋಗಕ್ಕಾಗಲ್ಲ. ಸಂಕೋಚ ಪಡದೆ ತಗೋ ಸೋಮು, ಇಟ್ಕೋ, ಪರವಾಗಿಲ್ಲ. ಬರೀ ಅಷ್ಟ್ ಕೊಡೋದೇನಕ್ಕೆ? ಪೂರ್ತಿ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ನೀವು ನಿಜವಾಗ್ಲೂ ಮನುಷ್ಯ ರೂಪದಲ್ಲಿರೋ ದೇವರು. ಪೂಜೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಮುಗಿತು. 5ನೇ ಮುತ್ತೈದೆ ಕೂಡ ಬಂದು ಹೋಗಿದ್ದಾಳೆ. ಆಕೆ ಎಲ್ಲಿಂದ ಬಂದು, ಆಕೆದ್ ಯಾವ ಊರು, ಇವನ್ನೆಲ್ಲ ನಾನು ತಿಳ್ಕೋಬೇಕು. ಅಯ್ಯೋ, ನನ್ ಮನ್ಸಲ್ಲಿ ಅನ್ಕೊಂಡಿದ್ದೆ ತಡ, ಮರುಕ್ಷಣ ಈ ಹುಡುಗಿ ಕಾಣಿಸ್ಕೊಂಡೇ ಬಿಟ್ಲು. ಏ ಹುಡುಗಿ, ಏ ಕುಳ, ಏ ಮಕ್ಕಳ ನಿಂತ್ಕೊಳ್ಳಿ. ಏ ನಿಂತ್ಕೊಳ್ಳಿ ಅಂದೆ ತಾನೆ. ಒಂದೇ ನಿಮಿಷ, ನಾನು ಇಳಿತೀನಿ. ಸ್ವಲ್ಪ ಆ ಕಡೆ ಹೋಗಿ. ಅಮ್ಮ, ಏನ್ರೋ ಮಕ್ಕಳ, ನೀವಿಬ್ರು ಎಲ್ಲ ಚೆನ್ನಾಗಿ ತಿಂದ್ರ? ಮಾವಿನಕಾಯಿ ಸಾರು ಮತ್ತೆ ಪಾಯಸ ಅವೆಲ್ಲ ತಿನ್ನೋವಾಗ ನಿಮ್ಗೆ ದಾಮು ಮಾಮ ನೆನ್ಪಿಗೆ ಬರ್ಲೇ ಇಲ್ವಾ ಮಕ್ಕಳ? ಮಾಮ, ನೀವು ಮುತ್ತೈದೆ ಅಲ್ಲ ಅಲ್ವಾ? ನೀವ್ ಹೆಂಗ್ಸಾಗಿದ್ರೆ ತಪ್ಪದೆ ಆಹ್ವಾನಿಸ್ತಿದ್ದೆ, ಬಾಗಿನ ತಗೋಬೋದಿತ್ತು. ಅಯ್ಯೋ, ನಾನು ಮುತ್ತೈದೆ ಅಲ್ವಲ್ಲ. ಅಯ್ಯೋ ಮಕ್ಕಳ, ನನ್ ವಿಷಯ ಹಾಗಿರ್ಲಿ. 5ನೇ ಮುತ್ತೈದೆಯಾಗಿ ಒಬ್ರು ಬಂದಿದ್ರಲ್ವಾ, ಅವ್ರು ಯಾರು ಅಂತ ಹೇಳಿ? 5ನೇ ಮುತ್ತೈದೆನ ಪಾಂಡುರಂಗನೇ ಕಳ್ಸಿದಾನೆ. ನಿಮಗ್ಯಾಕೆ? ನೀವು ತಿಳ್ಕೊಂಡೇನ್ ಮಾಡ್ತೀರಾ? ತಾತ ಎಲ್ಲ ಮುತ್ತೈದೆಯರನ್ನು ಬೆದರಿಸಿದ್ರಲ್ಲ, ಬಾಗಿನ ತಗೊಳಕ್ ಹೋಗ್ಬಾರ್ದು ಅಂತ. ಆ 5ನೇ ಮುತ್ತೈದ ಯಾರಾದ್ರೆ ನಿಮಗೇನು? ಅಯ್ಯಯ್ಯೋ, ಈ ಹುಡುಗ ತುಂಬಾನೇ ಬುದ್ಧಿವಂತ ಇದ್ದಾಗಿದ್ದಾನೆ. ನನ್ ಮೇಲೆ ಕೋಪ ಮಾಡ್ಕೋಬೇಡ ಉಮಾ. ಅಯ್ಯೋ, ಏನೋಮ್ಮ, ಇವಾಗ ಯಾಕೆ ಕೊಟ್ಟಿದ್ಯಾ? ತಲೆ ಭಾರ ಅಂತ ಹೇಳ್ದೆ. ಏನಾದ್ರೂ ಮಾಡ್ತಾ ಇದ್ರೆ ಆ ಭಾರ ಎಲ್ಲ ಇಳಿಯತ್ತೆ. ಅಯ್ಯೋ, ಏನ್ ಮಾತಾಡ್ತಿದ್ಯೆ? ಸ್ವಲ್ಪ ಇರು, ಮದ್ದು ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ ಅತ್ತೆ, ಮದ್ದು ತಗೊಂಡ್ರೆ ಇದೇನ್ ಕಡಿಮೆ ಆಗಲ್ಲ. ನೀವ್ ಸುಮ್ನೆ ಕಷ್ಟ ತಗೊಳಕ್ ಹೋಗ್ಬೇಡಿ. ಹೇಳಿದ್ ಮಾತ್ ಕೇಳ್ಬೇಕಲ್ವಾ? ಬೇಗ ಈ ಕೆಲ್ಸನ ಮುಗಿಸಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಹಾ, ನನಗ್ ಚೆನ್ನಾಗ್ ಗೊತ್ತು ನಿನಗ್ ಸುಸ್ತಾಗಿದೆ. ಇಲ್ ನೋಡು ಶಿವಪ್ಪ, ಉಮಾ ಚೈತ್ರ ಗೌರಿ ಪೂಜೆ ಮಾಡಿ ಅನುಗ್ರಹ ಪಡ್ಕೊಂಡಿದ್ದಾಳೆ. ಅವಳು ಅನ್ಕೊಂಡ್ ಹಾಗೆ ಪೂಜೆಗೆ 5 ಜನ ಮುತ್ತೈದರ್ ಬಂದಿದ್ರು. ಬಂದಿದ್ ಮುತ್ತೈದರಿಂದ ಗುಡಿ ಕಳೆ ಕಟ್ಟಿತ್ತು. ಮದ್ದು ತರ್ತೀನಿ.
ಮಾಮ ನಿಜ, ಆ 5ನೇ ಮುತ್ತೈದೆನ ಪಾಂಡುರಂಗನೇ ಕಳ್ಸಿರೋದು. ಇಲ್ ನೋಡಿ, ಇಲ್ಲೇ ನಾನು ಅವ್ರನ್ನ ನೋಡಿದ್ದು. ಲಕ್ಕು ಅಮ್ಮ. ಲಕ್ಕು ಅಮ್ಮ? ಹೌದು, ಪಂಡರಿಪುರ ಹತ್ರ ಇರೋ ದಿಂಡಿರು ವನದಿಂದ ಬಂದಿದ್ರು. ಅವರು ಸಾಧಾರಣವಾದ ಸ್ತ್ರೀ ಅಲ್ಲ, ಲಕ್ಷಣವಾಗಿದ್ರಂತೆ, ತುಂಬಾ ಅಂದವಾಗಿದ್ರಂತೆ. ನಿಮ್ ಯಜಮಾನ್ರ ತರ ಅಲ್ಲ, ತುಂಬಾ ಒಳ್ಳೆ ಮನ್ಸಿರೋ ವ್ಯಕ್ತಿ. ಅಯ್ಯಯ್ಯೋ, ಏ ಕುಳ್ಳ, ಯಾಕೋ ಹಾಗ ಅನವಶ್ಯಕವಾಗಿ ಬಾಯ್ ಬಡ್ಕೋತ್ಯಾ? ಇಲ್ ನೋಡು, ನಮ್ ಯಜಮಾನ್ರು ನವಕೋಟಿ ನರೋತ್ತಮ ಅಂತ ದೊಡ್ಡ ವ್ಯಕ್ತಿ ಜೊತೆ ಅವಳನ್ನ ಹೋಲ್ಸೋದು ಪಾಪ. ಲಕ್ಕು ಅಮ್ಮ ಅನ್ಕೊಂಡ್ರೆ ಯಾರನ್ನಾದ್ರೂ ಓಡಿಸ್ತಾರೆ. ಸರಿ ಹೇಳಿ, ನಿಮ್ಮ ಹತ್ರ ಎಷ್ಟು ಹಸುಗಳಿವೆ? 4. ನಮ್ ಲಕ್ಕು ಅಮ್ಮ ಹತ್ರ 9 ಲಕ್ಷ ಹಸುಗಳಿವೆ. ಅವರಿಗೆ 500 ಜನರ ಸ್ನೇಹಿತರಿದ್ದಾರೆ. ಅಯ್ಯೋ, ಪಾಂಡು, ನಾಮದೇವ ಕೀರ್ತನೆ ತಾತ್ಪರ್ಯ ಹೇಳಿದ್ದೆ ಅಲ್ಲ, ಅದಕ್ಕೆ ಅವ್ರ ಹತ್ರ ಹಾಗೆ ಹೇಳ್ದೆ. ಏಯ್, ಏನೋ ಅವಳು ಕಿವಿಯಲ್ಲಿ ಗುಸ್ಗುಸು ಅಂತ ಇದೀಯ ನೀನು? ಸರಿ, ಇದನ್ನ ಹೇಳಿ, ನಿಮ್ ಯಜಮಾನ್ರಿಗೆ ವಾದ್ಯ ಬರ್ಸಕ್ ಬರುತ್ತಾ? ಬಾರಿಸೋದ ನಮ್ಮ ಯಜಮಾನ್ರ? ಬಾರ್ಸೋಕ್ ಬರಲ್ಲ, ಅವ್ರಿಗೆ ಕೋಪ ಮಾಡ್ಕೊಳಕ್ ಮಾತ್ರ ಚೆನ್ನಾಗ್ ಗೊತ್ತು. ಆದ್ರೆ ನಮ್ ಲಕ್ಕು ಅಮ್ಮ ತಂದೆಯವರು ತುಂಬಾ ಅದ್ಭುತವಾಗಿ ಬಾರಿಸ್ತಾರೆ. ಅವ್ರು ಬಾರ್ಸೋದಕ್ ಶುರು ಮಾಡಿದ್ರೆ ಹುಲಿ ಮೇಕೆ ಕೂಡ ಶತ್ರುತ್ವನ್ ಮರ್ತು ಒಂದೇ ಕಡೆ ಕುತ್ಕೊಂಡು ಆನಂದವಾಗಿ ಕೇಳುತ್ತೆ. ತಪ್ಪಾಗಿ ನಡ್ಕೊಂಡವ್ರನ್ನ ಅವ್ರು ಯಾವ ಕಾರಣಕ್ಕೂ ಕ್ಷಮಿಸಲ್ಲ, ಭಸ್ಮ ಮಾಡಾಕ್ ಬಿಡ್ತಾರೆ. ಅಯ್ಯೋ, ಅವ್ರ ಕೈಯಲ್ಲಿ ಏನಿರುತ್ತೆ ಗೊತ್ತಾ? ಏನಿರುತ್ತೆ? ಕಲ್ಲ? ಅಲ್ಲ. ಅಯ್ಯೋ, ಕೊಡ್ಲಿನಾ? ಅಲ್ಲ. ಅಯ್ಯಯ್ಯೋ, ಕಡ್ಗನ? ಅಲ್ಲ. ಅವ್ರ ಕೈಯಲ್ಲಿ ಏನೂ ಇರಲ್ಲ. ಅವ್ರ ಶ್ರೇಷ್ಠತೆ ಏನಂದ್ರೆ ಕನ್ನೋಟದಲ್ಲೇ ಭಸ್ಮ ಮಾಡ್ಬಿಡ್ತಾರೆ, ದುಷ್ಟರನ್ನ ಕೆಟ್ಟವರನ್ನ. ಅಯ್ಯಯ್ಯೋ, ನೀವು ಅವ್ರ ಹೆಸರೇನು ಅಂತ ನನ್ಗೆ ಹೇಳ್ತೀರಾ? ಅವ್ರನ್ನ ಹೇಗ್ ಕರೆದ್ರೂ ಉತ್ತರ ಕೊಡ್ತಾರೆ. ಅವ್ರು ಒಳ್ಳೆಯವ್ರ ಜೊತೆ ಮಾತ್ರ ಮಾತಾಡೋದು. ಹೀಗ್ಯಾಕ್ ತಿರ್ಗಿಸಿ ಮುಗಿಸಿ ಮಾತಾಡ್ತಾ ಇದ್ದಾನೆ? ಲಕ್ಕು ಅಮ್ಮ ಮತ್ತೆ ಅವ್ರ ಶಕ್ತಿಯುತವಾಗಿರುವ ತಂದೆಯವರು ನಮ್ ಹುಡ್ಗಿಗೆ ನೆಡ್ಲಾಗಿದ್ದಾರೆ ಅನ್ನೋ ವಿಷಯ ನೆನ್ಪಿಟ್ಕೊಳ್ಳಿ.